ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಡಲೆಕಾಳು ಗೊಜ್ಜು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1 ಕಪ್ ಕಡಲೆಕಾಳು, 1 ಕಪ್ ಮಿಕ್ಸು ತರಕಾರಿನ ಇಟ್ಕೊಂಡಿದ್ದೀನಿ. ಮಸಾಲೆಗೋಸ್ಕರ 2 ಟೊಮೊಟೊ, 2 ಟೇಬಲ್ ಸ್ಪೂನು ಉರಿಗಡಲೆ, 2 ಟೇಬಲ್ ಸ್ಪೂನು ಕೊಕೊನಟ್ಟು, 1 ಅರ್ಧ ಈರುಳ್ಳಿ, 1 ಬೆಳ್ಳುಳ್ಳಿ ಗೆಡ್ಡೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿಗೆ ರುಬ್ಬೋದಕ್ಕೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1 ಟೇಬಲ್ ಸ್ಪೂನು ಎಲ್ಲೋ ಮತ್ತು ನಮ್ಮ ಮನೇಲಿ ಮಾಡಿಸಿರುವಂತಹ ಅದು ಕಾಳು ಪೌಡರ್ ಅಂತ ಅದನ್ನು ಹಾಕಿ ಚೆನ್ನಾಗಿ ನೈಸಕ್ಕೆ ರುಬ್ಬಿ ಸೈಡ್ಗೆ ಎತ್ತಿಟ್ಕೋಬೇಕು. ಇದಾದ ನಂತರ ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಬಿಸಿ ಆದಮೇಲೆ ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ವೆಜಿಟೇಬಲ್ಗಳನ್ನ, ಮಿಕ್ಸ್ ವೆಜಿಟೇಬಲ್ಸು ನೀವು ಯಾವ್ದು ಬೇಕಾದರೂ ಹಾಕೋಬೋದು, ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಆಯಿಲೆಲ್ಲ ಸೆಟ್ ಆಗಬೇಕು ತರಕಾರಿಗೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನೆನೆಸಿಟ್ಕೊಂಡಿರುವಂತಹ ಕಡಲೆಕಾಳನ್ನು ಸೇರಿಸಿ ಅದನ್ನು ಕೂಡ 2 to 3 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಇದಾದಮೇಲೆ ಕಡಲೆಕಾಳನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು 2 to 3 ಮಿನಿಟ್ಸು ಓಪನಾಗಿ ನೀವು ಬೇಯಿಸ್ಕೋಬೇಕಾಗುತ್ತೆ. ಅದೆಲ್ಲ ಸೆಟ್ ಆಗಬೇಕು. ಮೊದಲೇ ಮುಚ್ಚಳ ಕುಕ್ಕರ್ದು ಹಾಕ್ಬಿಟ್ರೆ ಚೆನ್ನಾಗಿ ಟೇಸ್ಟ್ ಬರಲ್ಲ ಸಾಂಬಾರು. ನೀವು ಗೊಜ್ಜಾದರೂ ಮಾಡ್ಕೊಬೋದು, ಸಾಂಬಾರಾದರೂ ಮಾಡ್ಕೊಬೋದು. ಇಲ್ಲಿ ನಾನು ಇದಕ್ಕೆ 3 ಮಿನಿಟ್ಸು ಕುದಿಸ್ಬಿಟ್ಟು ಈಗ 1 ಲೀಟ್ರಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ಹಾಕಿಸ್ಕೊಳ್ಳಿ. ಕಡಲೆಕಾಳು ನಾವು ಆಲ್ರೆಡಿ ಎಲ್ಲ ನೆನೆಸಿಟ್ಕೊಂಡಿರ್ತೀವಲ್ವ, ಸೊ ಹಂಗಾಗಿ ಏನು ಜಾಸ್ತಿ ವಿಸಲೇನು ಬೇಡ. ನಿಮ್ಮ ಕುಕ್ಕರ್ ಎಷ್ಟು ಗೊತ್ತಿರುತ್ತಲ್ಲ, ಬೆಂದರೆ ಎಷ್ಟು ವಿಸಲ್ ಹಾಕ್ಸ್ಕೋಬೇಕು ಅಂತ ಅಷ್ಟು ಹಾಕ್ಸ್ಕೊಳ್ಳಿ. ನಾನಿಲ್ಲಿ 2 ವಿಸಲ್ ಹಾಕಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು. ನೀವು ಇದನ್ನೇ ಬೇಕಾದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕಿದರೆ ಅದೇ ಒಂದು ಸ್ವಲ್ಪ ಗೊಜ್ಜು ಟೈಪ್ ಆಗುತ್ತೆ. ನೀವು ಹೇಗೆ ಬೇಕಾದರೂ ಇದನ್ನು ಮಾಡ್ಕೊಬೋದು, ಗೊಜ್ಜಾದರೂ ಮಾಡ್ಕೊಬೋದು, ಸಾಂಬಾರಾದರೂ ಮಾಡ್ಕೊಬೋದು. ಈಸಿ ರೆಸಿಪಿ. ಮನೆಯಲ್ಲೇ ಇರುವಂಥ ಸ್ವಲ್ಪ ಏನಿರುತ್ತೆ ಅದನ್ನು ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಆರಾಮ್ಸೆ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಒಂದು ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನಿಲ್ಲಿ ಕಾಳು ಪೌಡರ್ ಯೂಸ್ ಮಾಡಿದ್ನಲ್ಲ, ಅಲ್ಲಿ ನೀವು ಬೇಕಾದರೆ ನಿಮ್ಮ ಮನೇಲಿ ಯಾವುದಾದ್ರೂ ಬೇರೆ ಮಸಾಲೆ ಪೌಡರ್ ಇದ್ದರೆ ಯೂಸ್ ಮಾಡ್ಕೊಬೋದು. ನೀವು ತುಂಬ ಟೇಸ್ಟಿಯಾಗಿ ಬರುತ್ತೆ. ಆದಷ್ಟು ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೊಸ ರೆಸಿಪಿಗಳನ್ನ ನಾನು ನಿಮಗೆ ಹಾಕೋದಕ್ಕೆ ಇಷ್ಟಪಡ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.